ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಸೆಕೆಂಡ್ ಸೆಮ್ BCA ಕನ್ನಡ ಪಠ್ಯಪುಸ್ತಕದಲ್ಲಿ ಸುನಂದಾರವರು ಬರೆದಿರುವಂತಹ ಕಿಚನ್ ಪ್ಯಾರಡೈಸ್ ಪಾಠವನ್ನು ಇಡಲಾಗಿದೆ. ಈ ಪಾಠದ ಸರಳ ಸಾರಾಂಶವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಲೇಖಕಿ ಈ ಪಾಠದ ಆರಂಭವನ್ನು ವೀಣಾ ಅನ್ನೋ ಪಾತ್ರದ ಮೂಲಕ ಆರಂಭಿಸ್ತಾರೆ. ವೀಣಾ ಈ ಪಾಠದ ನಾಯಕಿಯಾಗಿದ್ದಾರೆ. ವೀಣಾ ಡೈನಮಿಕ್ ವಿಲ್ಲಾ ಮನೆಯ ಮೇಲಂತಸ್ತಿನಲ್ಲಿ ಕುಳಿತುಕೊಂಡು ತನ್ನ ಗಂಡ ಶಿವರಾಮನ ಆಕಾಶ ನೀಲಿ ಶರ್ಟನ್ನು ನೈಟಿ ಮೇಲೆ ಧರಿಸ್ಕೊಂಡು ಗಂಡನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಗಂಡ ಯಾವಾಗಲೂ ಆಟೋ ರಿಕ್ಷಾನಲ್ಲೇ ಬರ್ತಾ ಇದ್ದಿತ್ತು. ಅದಕ್ಕೋಸ್ಕರನೇ ತನ್ನ ಕೂದಲಿನ ಜೊತೆ ಆಟ ಆಡಿಕೊಂಡು ಆ ಕೂದಲಿನಿಂದ ಬರ್ತಿದ್ದಂತಹ ಸೀಗೆಯ ಸ್ಮೆಲ್ಲನ್ನು ತಗೊಳ್ತಾ ಮೇಲಿನ ಅಂತಸ್ತಿನಿಂದನೇ ಕೆಳಗಡೆ ರೋಡನ್ನು ನೋಡ್ತಾ ಕುಳಿತಿದ್ರು. ಅದೇ ಸಮಯದಲ್ಲಿ ಒಬ್ಬ ಸೇಲ್ಸ್ಮ್ಯಾನ್ನು ಕೆಳಗಡೆ ಮನೆ ಬೀಗ ಹಾಕಿದೆ ಅಂತ ಗಮನಿಸಿಬಿಟ್ಟು ಮೇಲ್ಗಡೆ ಮನೆಗೆ ಬರೋದಕ್ಕೋಸ್ಕರ ಮೆಟ್ಟಿಲು ಹತ್ತಿ ಅವಳ ಮನೆಗೆ ಬರ್ತಾನೆ. ಅವನನ್ನು ತಕ್ಷಣ ಅಲ್ಲೇ ನಿಲ್ಲಿಸಿ ವಾಪಸ್ ಕಳಿಸೋ ಪ್ರಯತ್ನ ಕೂಡ ಮಾಡ್ತಾಳೆ. ಆದರೆ ಮತ್ತೊಮ್ಮೆ ಆತ ಏನು ತಂದಿರಬಹುದು ಅಂತ ನೋಡೋ ಕುತೂಹಲದಿಂದ ಅವಳು ಅವನ ಮಾತು ಕೇಳಿ ನೋಡೋಣ ಅಂತ ಅಂದ್ಕೊಂಡು ಸೇಲ್ಸ್ಮ್ಯಾನ್ ತುಂಬ ವಿನಯದಿಂದ ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳಿ ತನ್ನ ವಸ್ತುವನ್ನು ಮಾರೋ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ತಾನೆ. ಅವನು ತನ್ನ ವಸ್ತುವನ್ನು ಹೇಗಾದರೂ ಸರಿ ಮಾರಬೇಕು ಅನ್ನೋ ಯೋಚನೆಯಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ಟೇನ್ಲೆಸ್ ಸ್ಟೀಲ್ನ ಅಡುಗೆ ಆಟದ ಪುಟ್ಟ ಪಾತ್ರೆಗಳಿವೆ. ಕಿಚನ್ ಪ್ಯಾರಡೈಸ್ ಸೆಟ್ ಅನ್ನು ತೋರಿಸ್ತಾನೆ. ಸೇಲ್ಸ್ಮನ್ ತೋರಿಸಿದ ಕಿಚನ್ ಪ್ಯಾರಡೈಸ್ ಆಟದ ಸೆಟ್ಟು ಅನ್ನು ವೀಣಾ ಆಸಕ್ತಿಯಿಂದ ನೋಡ್ತಾಳೆ. ಆ ಸೆಟ್ನಲ್ಲಿ ಚಿಕ್ಕ ಚಿಕ್ಕ ಸ್ಟೀಲ್ ಪಾತ್ರೆಗಳಿರುತ್ತೆ. ಆ ಪಾತ್ರೆಗಳಲ್ಲಿ ಪುಟ್ಟದೊಂದು ಬಾಣಲೆ, ಚಹಾದ ಪಾತ್ರೆ, ಚಪಾತಿ ಮಣೆ, ಕೋಲು, ಗಾಳನಿ, ಬೌಲ್ಗಳು, ತಟ್ಟೆಗಳು, ಗ್ಯಾಸು, ಒಲೆ, ಹಾಗೆ ಸಿಲಿಂಡರ್, ಹೀಗೆ ಪುಟ್ಟ ಪುಟ್ಟ ಹಲವು ವಸ್ತುಗಳು ಇರ್ತವೆ. ಅವುಗಳೆಲ್ಲ ತುಂಬ ಸಣ್ಣದಾಗಿ ತುಂಬ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ. ಸೇಲ್ಸ್ಮ್ಯಾನ್ ಆ ಆಟದ ಸೆಟ್ಟಿನ ಬೆಲೆ 150 ರೂಪಾಯಿ ಅಂತ ಹೇಳ್ತಾನೆ. ವೀಣಾಗೆ ಮಾತ್ರ 100 ರೂಪಾಯಿಗೆ ಕೊಡ್ತೇನೆ ಅಂತ ವಿನಯದಿಂದ ಕೇಳ್ತಾನೆ. ವೀಣಾ ಗಂಡ ಶಿವರಾಮ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಮನೆಯ ಖರ್ಚುಗಳ ಕಾರಣದಿಂದಾಗಿ ತಿಂಗಳ ಕೊನೆಯ ವಾರದಲ್ಲಿ ಅವಳ ಪರ್ಸ್ನಲ್ಲಿ ಹೆಚ್ಚು ಹಣ ಇರೋದಿಲ್ಲ. ಆದರೆ ವೀಣಾಳಿಗೆ ನೆನಪಾಗುತ್ತೆ. ಸವದತ್ತಿ ಯಲ್ಲಮ್ಮ ದೇವಿಗೆ ಕಾಣಿಕೆ ಕೊಡೋದಕ್ಕೋಸ್ಕರ ಅವಳು ಹಿಂದೆ ಒಮ್ಮೆ 100 ರೂಪಾಯಿನ ಉಳಿಸ್ಕೊಂಡಿರ್ತಾಳೆ. ಆ ಹಣನ ತೆಗೆದು ಸೇಲ್ಸ್ಮ್ಯಾನ್ಗೆ ಕೊಟ್ಟು ಕಿಚನ್ ಪ್ಯಾರಡೈಸ್ ಸೆಟ್ನ ಖರೀದಿ ಮಾಡ್ತಾಳೆ. ಮಕ್ಕಳು ಶಾಲೆಯಿಂದ ವಾಪಸ್ ಬಂದ ಮೇಲೆ ಈ ಪುಟ್ಟ ಪುಟ್ಟ ಆಟದ ಸಾಮಾನುಗಳನ್ನ ನೋಡಿ ಎಷ್ಟು ಖುಷಿ ಪಡಬಹುದು ಅಂತ ಕಲ್ಪನೆ ಮಾಡ್ಕೊಳ್ತಾಳೆ ವೀಣಾ. ಹಾಗೆ ಆ ಕಲ್ಪನೆಯನ್ನು ನೆನಪಿಸ್ಕೊಳ್ತಾ ಸಂತೋಷ ಪಡ್ತಾಳೆ. ಮದುವೆಯಾದ ನಂತರ ವೀಣಾಳಿಗೂ ಇತರರಂತೆ ಮಗುವನ್ನು ಪಡೆಯೋ ಆಸೆ ತುಂಬ ಇರುತ್ತೆ. ಒಂದು ಸಲ ಶಿವರಾಮ್ನ ಸ್ನೇಹಿತ ವಿದ್ಯಾಧರ ಅವರನ್ನು ಭೇಟಿಯಾದಾಗ ನಿನ್ನ ಮಕ್ಕಳು ಎಲ್ಲಿದ್ದಾರೆ ಅಂತ ಕೇಳಿದ. ಆಗ ಶಿವರಾಮ ನಗ್ತಾ, ಇಲ್ಲಿ ಆಟವಾಡ್ತಿರೋ ಮಕ್ಕಳು ಎಲ್ಲರೂ ನನ್ನ ಮಕ್ಕಳೇ ಅಂತ ಹೇಳಿ ವಿಷಯವನ್ನು ಹಾಸ್ಯದಿಂದ ಮುಚ್ಚಿಬಿಟ್ಟಿದ್ರು. ಇಂತಹ ಘಟನೆಗಳು ನಡೆದಾಗ ವೀಣಾಳಿಗೆ ತುಂಬ ನೋವಾಗ್ತಿತ್ತು. ಮನೆಗೆ ಬಂದು ದುಃಖದಿಂದ ಅಳ್ತಿದ್ಲು. ಆದರೆ ಶಿವರಾಮ ಅವಳನ್ನು ಸಮಾಧಾನಪಡಿಸಿ ಹಾಸ್ಯ ಮಾಡ್ತಾ ಅವಳನ್ನು ನಗಿಸ್ತಿದ್ದ. ಮಗುಗೋಸ್ಕರ ಗಂಡ ಹೆಂಡತಿ ಇಬ್ಬರೂ ಕೂಡ ದೇವ್ರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರು. ನಂತರ ಹಲವು ವರ್ಷಗಳ ಕಾಲ ಆಸ್ಪತ್ರೆಗಳಿಂದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೂಡ ಪಡ್ಕೊಂಡಿದ್ರು. ಒಮ್ಮೆ ವೀಣಾ ಮಂಗಳ ನರ್ಸಿಂಗ್ ಹೋಮ್ನಲ್ಲಿ ಚಿಕಿತ್ಸೆಗಾಗಿ ಸೇರಿದಾಗ ಅವಳು ತುಂಬ ನೋವು ಅನುಭವಿಸಿದ್ಲು. ಅದನ್ನು ನೋಡಿ ಶಿವರಾಮ ತುಂಬ ಕರುಣೆಯಿಂದ ದುಃಖ ಕೂಡ ಪಟ್ಕೊಂಡಿದ್ರು. ವೀಣಾಳ ಆರೋಗ್ಯ ಮುಖ್ಯ ಅಂತ ಭಾವಿಸಿ ಮುಂದೆ ಅವಳನ್ನು ಮತ್ತೆ ಆಸ್ಪತ್ರೆಗಳಿಗೆ ಕರೆದೊಯ್ಯಬಾರದು ಅಂತ ಮನಸ್ಸಿನಲ್ಲೇ ಶಪಥ ಮಾಡಿಕೊಂಡಿದ್ರು. ಒಂದು ದಿನ ವೀಣಾ ತವರು ಮನೆಗೆ ಹೋಗಿ ವಾಪಸ್ ಬಂದಾಗ ಸಂತಸದ ಸುದ್ದಿಯನ್ನು ತರ್ತಾಳೆ. ಅವಳ ತಂಗಿ ರೇಖಾ 3ನೇ ಬಾರಿ ತಾಯಿಯಾಗಲಿದ್ದಾಳೆ ಅಂತ ಮತ್ತು ಹುಟ್ಟೋ ಮಗುವನ್ನು ವೀಣಾಗೆ ಕೊಡಲು ಒಪ್ಪಿದ್ದಾಳೆ ಅಂತ ಹೇಳ್ತಾಳೆ. ಇದರಿಂದ ವೀಣಾ ತುಂಬ ಸಂತೋಷ ಪಡ್ತಾಳೆ. ಶಿವರಾಮ ಕೂಡ ಅವಳ ಸಂತೋಷನೇ ನನ್ನ ಸಂತೋಷ ಅಂತ ಭಾವಿಸಿ ಒಪ್ಕೊಳ್ತಾರೆ. ವೀಣಾ ಮಗುವಿಗಾಗಿ ಗುಲಾಬಿ ಬಣ್ಣದ ಸ್ವೆಟರು ಹೆಣೆದು ತಯಾರಿಸ್ತಾರೆ. ಶಿವರಾಮ ಕೂಡ ಮಗುವಿನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾರೆ ಮತ್ತು ಬರೋ ಮಗುವಿಗೋಸ್ಕರ ಹಣವನ್ನೆಲ್ಲ ಹೇಗೆ ಉಳಿಸಿ ಇಡಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ. ಸಮಯ ಬಂದಾಗ ರೇಖಾ ತನ್ನ ಅಮ್ಮನ ಮನೆಗೆ ಹೆರಿಗೆಗಂತ ಬರ್ತಾರೆ. ವೀಣಾ ಕೂಡ ಅವಳ ಜೊತೆ ಇರ್ತಾಳೆ. ರೇಖಾ ನೋವಿನಿಂದ ನರಳುತ್ತಿರುವಾಗ ವೀಣಾ ಅವಳನ್ನು ಕಾಳಜಿಯಿಂದ ನೋಡ್ಕೊಳ್ತಾಳೆ.
ಮತ್ತು ಇಬ್ಬರೂ ತಮ್ಮ ಬಾಲ್ಯದ ನೆನಪುಗಳನ್ನ ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಇರ್ತಾರೆ. ಕೊನೆಯಲ್ಲಿ ರೇಖಾಗೆ ಮುದ್ದಾದ ಒಂದು ಗಂಡು ಮಗು ಹುಟ್ಟುತ್ತೆ. ಅದನ್ನು ನೋಡಿ ವೀಣಾ ತುಂಬ ಸಂತೋಷ ಪಡ್ತಾಳೆ. ಸಂಬಂಧಿಕರು ಕೂಡ ಆ ಮಗುನ ವೀಣಾಳ ಮಗುವಿನಂತೆ ಮಾತಾಡಿಸ್ತಾರೆ. ವೀಣಾ ತನ್ನದೇ ಸಂತೋಷದ ಲೋಕದಲ್ಲಿ ಮುಳುಗಿ ಹೋಗ್ಬಿಡ್ತಾಳೆ. ರೇಖಾ ಗಂಡ ಗೋವಾನಲ್ಲಿ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ಒಂದಿನ ಕಾರ್ನಲ್ಲಿ ಆಸ್ಪತ್ರೆಗೆ ಬರ್ತಾನೆ. ರೇಖಾ ಮಗುವನ್ನು ವೀಣಾಗೆ ಕೊಡೋ ವಿಷಯವನ್ನು ಹೇಳಲು ಪ್ರಯತ್ನಿಸ್ತಾಳೆ. ಆದರೆ ಅವನು ಅದನ್ನು ಕೇಳ್ತಿದ್ದಂತೆ ಕೋಪದಿಂದ, ಇದು ಏನೋ ಗೊಂಬೆ ಆಟವೇ, ಮಗುವನ್ನು ಯಾರಿಗಾದರೂ ಕೊಡುವುದು ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತಾನೆ. ಅವನು ಒಂದೇ ಮಾತಿನಲ್ಲಿ ತಿರಸ್ಕಾರ ಮಾಡಿಬಿಡ್ತಾನೆ. ಅವನ ಮಾತು ಮುಗಿಸಿ ಬೇಗನೆ ಅಲ್ಲಿಂದ ಹೊರಟು ಕೂಡ ಹೋಗ್ತಾನೆ. ಈ ಘಟನೆ ವೀಣಾಗೆ ದೊಡ್ಡ ಆಘಾತವಾಗುತ್ತೆ. ತಂಗಿ ರೇಖಾ ಕೂಡ ದುಃಖದಿಂದ ಅತ್ಕೊಂಡು ತನ್ನ ಮನೆ ಸಮಸ್ಯೆಗಳನ್ನು ಹೇಳ್ಕೊಳ್ತಾಳೆ. ತಾಯಿಯು ಕೂಡ ಇದು ನನ್ನ ಮಗಳ ಭಾಗ್ಯ ಅಂತ ಕಣ್ಣೀರು ಹಾಕ್ತಾಳೆ. ಈ ಎಲ್ಲ ಘಟನೆಗಳಿಂದ ವೀಣಾ ತುಂಬ ದುಃಖಪಟ್ಟು ಯಾವುದೇ ಮಾತು ಕೂಡ ಆಡದೆ ಅವಳ ಮುಖದಲ್ಲಿ ನಗುವೆ ಕೂಡ ಮಾಯವಾಗಿಬಿಡುತ್ತೆ. ಈ ಸಮಯದಲ್ಲಿ ಶಿವರಾಮ ವೀಣಾಗೆ ಧೈರ್ಯ ನೀಡಿ ಅವಳನ್ನು ಧಾರವಾಡಕ್ಕೆ ಕರೆದುಕೊಂಡು ಬರ್ತಾರೆ. ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಅವಳನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಪಡಿಸ್ತಾರೆ. ಇದು ನಡೆದದ್ದು ಬೇಗ ಮುಗಿದದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿ ಅವಳ ಮನಸ್ಸನ್ನು ಸಮಾಧಾನ ಪಡಿಸಲು ಪ್ರಯತ್ನ ಪಡ್ತಾರೆ. ಬಸ್ ನಿಂತಾಗ ವೀಣಾ ಶಿವರಾಮನಿಗೆ ಚಾಕ್ಲೇಟ್ ತಂದು ಕೊಡೋದಕ್ಕೆ ಕೇಳ್ತಾಳೆ. ಶಿವರಾಮ ಅವಳಿಗೆ ಯಾವ ಚಾಕ್ಲೇಟ್ ಬೇಕು ಅಂತ ಕೇಳಿದಾಗ ಅವಳು ಕಾಫಿ ಬೈಟ್ ಅಂತ ಹೇಳ್ತಾಳೆ. ಇದರಿಂದ ಅವಳ ಮನಸ್ಸು ನಿಧಾನವಾಗಿ ಸಮಾಧಾನ ಆಗ್ತಿರೋದು ಗೋಚರ ಆಗುತ್ತೆ. ಮನೆಗೆ ಬಂದ ನಂತರ ವೀಣಾ ಸಾಮಾನ್ಯ ಜೀವನಕ್ಕೆ ಮರಳಲಿಕ್ಕೆ ತುಂಬ ಪ್ರಯತ್ನ ಪಡ್ತಾಳೆ. ಅಡುಗೆ ಮಾಡಿ ಟಿ ವಿ ನೋಡ್ತಾ ಊಟ ಮಾಡ್ತಾಳೆ. ಟಿ ವಿಯಲ್ಲಿ ಬರೋ ಹಾಡುಗಳನ್ನು ನೋಡ್ತಾ ಅವರ ನಟನೆಗಳ ಬಗ್ಗೆ ಮಾತಾಡ್ತಾ ತನ್ನ ಮನದಲ್ಲಿರುವಂತಹ ಒತ್ತಡವನ್ನು ಹೊರ ಹಾಕೋದಕ್ಕೆ ಪ್ರಯತ್ನ ಪಡ್ತಾಳೆ. ಮರುದಿನ ಬೆಳಗ್ಗೆ ವೀಣಾ ಎದ್ದು ಮನೆಯ ಎಲ್ಲ ಕಿಟಕಿಗಳನ್ನು ತೆರೆದುಕೊಳ್ತಾಳೆ. ಹೊರಗಿನ ತಾಜಾ ಗಾಳಿ ಮತ್ತು ಬೆಳಕು ಮನೆಗೆ ಬಂದಾಗ ಅವಳಿಗೆ ಮನೆ ಸಂಪೂರ್ಣವಾಗಿ ಹೊಸ ಮನೆ ಅನ್ನೋ ರೀತಿ ಕಾಣುತ್ತೆ. ಬೆಡ್ರೂಮ್ ಕಿಟಕಿಯಿಂದ ಪಕ್ಕದ ಕುಲಕರ್ಣಿ ಮನೆಯ ಅಡುಗೆ ಕೋಣೆಯ ಸೆಲ್ಫ್ಗಳು ಕಾಣಿಸುತ್ತೆ. ಎರಡೂ ಮನೆಗಳ ಕಿಟಕಿಗಳ ನಡುವೆ ಇರುವಂತಹ ಯಾವುದೋ ಆತ್ಮೀಯ ಸಂಬಂಧ ಹುಟ್ಟಿದಂತೆ ಅವಳಿಗೆ ಅನಿಸುತ್ತೆ. ಇತರ ಮನೆಗಳ ಮಕ್ಕಳ ಚಟುವಟಿಕೆಗಳನ್ನು ನೋಡ್ತಾ ಅವಳು ಸಂತೋಷ ಪಡ್ತಾಳೆ. ಕುಲಕರ್ಣಿಯವರ ಮಗ ಚಿಂಟು ಗ್ಯಾಸ್ನ ಬಳಿ ಕುಳಿತುಕೊಂಡು ಹಾರ್ಲಿಕ್ಸ್ ಕುಡಿತಿರ್ತಾನೆ. ಬೆಂಕಿಯ ತಾಯಿ ಮಗುವನ್ನು ಗದರಿಸ್ತಾ ಕೆಲಸ ಮಾಡ್ತಿರ್ತಾಳೆ. ಪಾಟೀಲರ ಮನೆ ತೋಟದಲ್ಲಿ ಸೋನು ಎಂಬ ಮಗು ವೀಣಾಳನ್ನು ನೋಡಿ ನಗ್ತಿರ್ತಾನೆ. ಕೆಳಗಿನ ಮನೆಯ ಮೇರಿ ಡಿಸೋಜಾ ತನ್ನ ಕೆಲಸಕ್ಕೆ ಹೋಗೋ ತಯಾರಿಯಲ್ಲಿ ಅಡುಗೆ ಮಾಡ್ತಿರ್ತಾಳೆ. ಅವಳ ಮಗ ಅನು ಗೇಟಿನ ಬಳಿ ನಿಂತು ಸೋನು ಜೊತೆ ಆಟ ಆಡ್ತಿರ್ತಾನೆ. ಈ ದೃಶ್ಯಗಳು ವೀಣಾಳ ಮನಸ್ಸಿಗೆ ಹೊಸ ಸಂತೋಷವನ್ನು ನೀಡುತ್ತೆ. ನಿಧಾನವಾಗಿ ಆ ಮಕ್ಕಳು ಎಲ್ಲರೂ ವೀಣಾಳಿಗೆ ತುಂಬ ಹತ್ತಿರವಾಗಿಬಿಡ್ತಾರೆ. ಪ್ರತಿಯೊಬ್ಬ ಮಗುವಿಗೂ ಯಾವ ಬಟ್ಟೆ ಇಷ್ಟ, ಯಾವ ಆಹಾರ ಇಷ್ಟ ಅಂತ ಅವಳು ಗಮನಿಸಿರ್ತಾಳೆ. ನಿಧಾನವಾಗಿ ಮಕ್ಕಳು ಅವಳ ಮನೆಗೆ ಬರೋದಕ್ಕೆ ಆರಂಭಿಸಿರ್ತಾರೆ. ಕೆಲವೊಮ್ಮೆ ಪಾತ್ರೆಗಳು ಪರಸ್ಪರ ಮನೆಗಳಿಗೆ ಹೋಗಿ ಮತ್ತೆ ಮರಳಿ ಬರ್ತಿರ್ತವೆ. ಮಕ್ಕಳ ಕನಸುಗಳಲ್ಲಿಯೂ ವೀಣಾ ಆಂಟಿ ಕಾಣಿಸ್ಕೊಳ್ತಿರ್ತಾರೆ. ಪಿಂಕಿಗೆ ವೀಣಾ ಆಂಟಿ ಪ್ರೀತಿಯಿಂದ ಆಟವಾಡಿಸ್ತಿರ್ತಾಳೆ. ಅನುವಿಗೆ ಅವಳು ಓದಿನ ಬಗ್ಗೆ ಕಾಳಜಿ ವಹಿಸಿರ್ತಾಳೆ. ಚಿಂಟು ಕೂಡ ಮಧ್ಯರಾತ್ರಿಯಲ್ಲಿ ಅವಳನ್ನು ನೆನಪಿಸ್ಕೊಳ್ತಿರ್ತಾನೆ. ಮಕ್ಕಳು ಮನೆಗೆ ಬರೋದ್ರಿಂದ ವೀಣಾಳ ಮನೆ ಸಂಪೂರ್ಣ ಬದಲಾಗ್ಬಿಟ್ಟಿರುತ್ತೆ. ಅಡುಗೆ ಮನೆಯ ಸಿಂಕ್ನಲ್ಲಿ ಚಿಕ್ಕ ಚಮಚಗಳು, ಬೌಲ್ಗಳು, ಪಾತ್ರೆಗಳು ಯಾವಾಗಲೂ ತುಂಬ ಹೋಗ್ತಿರ್ತವೆ. ಮಕ್ಕಳಿಗೆ ಉಗುರು ಕತ್ತರಿಸೋದು, ಅವರ ಹೊಟ್ಟೆಯ ಸದ್ದು ಕೇಳಿ ಕಾಳಜಿ ವಹಿಸೋದು ಇವೆಲ್ಲ ವೀಣಾಗೆ ತುಂಬ ಸಂತೋಷವನ್ನು ಕೊಡ್ತಿರುತ್ತೆ. ಮಕ್ಕಳ ಆಟದಿಂದ ಮನೆಯ ವಸ್ತುಗಳು ಕೆಲವೊಮ್ಮೆ ಮುರಿದು ಹೋಗ್ತಿರ್ತವೆ ಅಥವಾ ಕಲೆ ಬಿದ್ದಿರ್ತವೆ. ಆದರೆ ವೀಣಾ ಮತ್ತು ಶಿವರಾಮ ಅದನ್ನು ನೋಡಿ ಬೇಸರ ಮಾಡ್ಕೊಳ್ತಿರಲ್ಲ. ಬದಲಾಗಿ ಅದನ್ನು ಮಕ್ಕಳ ನೆನಪಿನಂತೆ ನೋಡಿಕೊಂಡು ಸಂತೋಷ ಪಡ್ತಿರ್ತಾರೆ. ಹಿಂದೆ ವೀಣಾಳ ಮನೆಯಲ್ಲಿ ಕಸದ ಬುಟ್ಟಿಯಲ್ಲಿ ಔಷಧಿಗಳ ಕವರ್ಗಳು, ತರಕಾರಿ ಸಿಪ್ಪೆಗಳು ಮಾತ್ರ ಇರ್ತಿದ್ವು. ಆದರೆ ಈಗ ಮಕ್ಕಳ ಪೆನ್ಸಿಲ್ ತುಂಡುಗಳು, ಕಾಗದದ ದೋಣಿಗಳು ಇತ್ಯಾದಿ ಕಾಣಿಸ್ಕೊಳ್ತಿರ್ತವೆ. ಇದು ಮನೆಯಲ್ಲಿ ಮಕ್ಕಳ ಚಟುವಟಿಕೆಗಳನ್ನು ಸೂಚಿಸುತ್ತೆ. ಊಟದ ಸಮಯದಲ್ಲೂ ಕೂಡ ಮಕ್ಕಳು ವೀಣಾ ಜೊತೆಯಲ್ಲೇ ಕೂತು ಊಟ ಮಾಡ್ತಿರ್ತಾರೆ. ಕೆಲವರು ಟಿ ವಿ ನೋಡ್ತಾ ತಿಂತಾರೆ. ಮಕ್ಕಳ ಸುರಕ್ಷತೆಗೋಸ್ಕರ ಚಾಕು, ಚೀಲಿಕೆ ಮುಂತಾದ ವಸ್ತುಗಳನ್ನ ಅವಳು ಅಡಗಿಸಿ ಇಡ್ತಿದ್ಲು. ಒಂದು ದಿನ ಅನು ಅನ್ನೋ ಮಗು ಶಿವರಾಮನಿಗೋಸ್ಕರ ತುಂಬ ಪ್ರೀತಿಯಿಂದ ಅಮೇರಿಕಾದಿಂದ ಬಂದ ಪೌಡರ್ ಡಬ್ಬವನ್ನು ನೆಲಕ್ಕೆ ಸುರಿದು ಅದನ್ನು ತಿಕ್ಕಿ ಆಟವಾಡ್ತಿರ್ತಾನೆ. ಅದನ್ನು ನೋಡಿದಾಗ ಶಿವರಾಮ ಕೇಳ್ತಾನೆ,
ಆಗ ಅನು ಅದು ಕೇರಂ ಬೋರ್ಡ್ಗೆ ಹಾಕೋ ಪೌಡರ್ ಅಂತ ಭಾವಿಸಿ ಆಡ್ತಿದ್ದೇನೆ ಅಂತ ಹೇಳ್ತಾನೆ. ಈ ಘಟನೆ ನಂತರ ಶಿವರಾಮ ಆ ಪೌಡರ್ ಡಬ್ಬವನ್ನು ಮಕ್ಕಳಿಗೆ ಸಿಗದಂತೆ ಎತ್ತರದ ಕಪಾಟಿನ ಮೇಲೆ ಇಟ್ಟಿರ್ತಾನೆ. ಮತ್ತೊಂದು ದಿನ ಮಳೆ ಮತ್ತು ಬಿಸಿಲಿನ ನಡುವೆ ಆಕಾಶದಲ್ಲಿ ಸುಂದರವಾಗಿ ಕಾಣುವಂಥ ಕಾಮನ ಬಿಲ್ಲು ಕಾಣಿಸುತ್ತೆ. ಅದನ್ನು ನೋಡಲು ವೀಣಾ ಮಕ್ಕಳ ಜೊತೆ ಟೆರೆಸ್ ಮೇಲೆ ಹೋಗಿ ಬಹಳ ಉತ್ಸಾಹದಿಂದ ನಿಂತು ನೋಡ್ತಿರ್ತಾಳೆ. ಕಾಮನ ಬಿಲ್ಲು ಮಾಯವಾಗೋ ತನಕ ಅವರು ಅದನ್ನು ಸಂತೋಷದಿಂದ ನೋಡ್ತಾರೆ. ಕೆಲವೊಮ್ಮೆ ಮಕ್ಕಳಿಗೆ ಕಾಮನ ಬಿಲ್ಲಿನ ನೆನಪು ಬಂದಾಗ ಅವರು ವೀಣಾ ಆಂಟಿನ ಕರೆದು, ಆಂಟಿ ಕಾಮನ ಬಿಲ್ಲು ತೋರಿಸಿ ಅಂತ ಕೇಳ್ತಿರ್ತಾರೆ. ಕಾಮನ ಬಿಲ್ಲು ಅಂದರೆ ರೈನ್ಬೋ. ಒಂದು ದಿನ ಶಾಲೆಯಿಂದ ಬಂದ ಮಕ್ಕಳಿಗೆ ಆಟ ಆಡೋದಕ್ಕೆ ವೀಣಾ ಕಿಚನ್ ಪ್ಯಾರಡೈಸ್ ಅನ್ನೋ ಪುಟ್ಟ ಅಡಿಗೆ ಆಟಿಕೆಗಳನ್ನು ಕೊಡ್ತಾಳೆ. ಮಕ್ಕಳು ತುಂಬ ಸಂತೋಷದಿಂದ ಆ ಪುಟ್ಟ ಪಾತ್ರೆಗಳನ್ನು ನೋಡಿ ಆಶ್ಚರ್ಯ ಪಟ್ಕೊಂಡು ಆಟ ಆರಂಭಿಸ್ತಾರೆ. ವೀಣಾ ಅವರಿಗೆ ಅಡಿಗೆ ಮಾಡುವಂತೆ ಹೇಳಿ ಆಟವಾಡಲು ಹೇಳಿ ತಾನೂ ಒಳಗೆ ಹೋಗಿ ಚಪಾತಿ ಮಾಡೋಕ್ಕೆ ಶುರು ಮಾಡ್ಕೊಳ್ತಾರೆ. ಮಕ್ಕಳು ತಮ್ಮದೇ ರೀತಿಯಲ್ಲಿ ಅಡಿಗೆ ಆಟ ಆರಂಭಿಸ್ತಾರೆ. ಅನು ಅನ್ನ ಮಾಡಬೇಕು ಅಂತ ಯೋಚಿಸಿ ತುಳಸಿ ಗಿಡದ ಎಲೆಗಳನ್ನು ಕಿತ್ತು ಪುಟ್ಟ ಪಾತ್ರೆಯಲ್ಲಿ ಹಾಕಿ ಅದನ್ನೇ ಅನ್ನ ಅಂತ ಹೇಳ್ತಾನೆ. ಪಿಂಕಿ ಅದು ಅನ್ನ ಅಲ್ಲ ಅಂತ ಹೇಳಿದ್ರು ಅನು ತನ್ನ ಮಾತನ್ನೇ ವಾದಿಸ್ತಾ ಇಲ್ಲ ಅದು ಅನ್ನನೇ ಅಂತ ಹೇಳ್ತಾನೆ. ನಂತರ ಸಾರು ಮಾಡೋದಕ್ಕೆ ಯೋಚನೆ ಮಾಡುವಂಥ ಮಕ್ಕಳು ಶಿವರಾಮನಿಗೆ ಬಹಳ ಪ್ರೀತಿ ಇದ್ದ ರಿಚ್ ಫ್ರೇಗ್ರೆನ್ಸ್ ಪೌಡರ್ ಡಬ್ಬವನ್ನು ತೆಗೆದುಕೊಂಡು ಬರ್ತಾರೆ. ಸೋನು ನೀರನ್ನು ತಂದು ಪಾತ್ರೆಗೆ ಸುರಿತಾಳೆ. ಆನು ಆ ಪೌಡರನ್ನು ಅದರಲ್ಲಿ ಹಾಕಿ ಸಾರು ಮಾಡತೊಡಗುತ್ತಾನೆ. ಎಷ್ಟು ಹಾಕಿದ್ರೂ ಅದು ದಪ್ಪವಾಗದಿದ್ದರಿಂದ ಇನ್ನಷ್ಟು ಪೌಡರ್ ಸುರಿತಾನೆ. ಕೊನೆಗೆ ಸಂಪೂರ್ಣ ಪೌಡರ್ ಡಬ್ಬವನ್ನೇ ಪಾತ್ರೆಗೆ ಸುರಿದು ಬಿಡ್ತಾನೆ. ಆ ಸಮಯದಲ್ಲಿ ಆ ಪೌಡರ್ನ ತೀವ್ರವಾದಂತಹ ವಾಸನೆ ಅಡುಗೆ ಮನೆಯಲ್ಲಿ ಇದ್ದ ವೀಣಾಗೆ ಬರುತ್ತೆ. ಅವಳು ಹೊರಗೆ ಬಂದಾಗ ಮಕ್ಕಳು ಪೌಡರ್ನಿಂದ ಸಾರು ಮಾಡಿರೋದನ್ನು ನೋಡಿ ಬೆಚ್ಚಿ ಬೀಳ್ತಾಳೆ. ಶಿವರಾಮನಿಗೆ ಬಹಳ ಇಷ್ಟವಾಗಿದ್ದ ಆ ಪೌಡರ್ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ತಿಳಿದ ವೀಣಾ ತುಂಬ ಭಯ ಪಡ್ತಾಳೆ. ಶಿವರಾಮ ಕೋಪಗೊಂಡ್ರೆ ಏನಾಗಬಹುದು, ಆದ್ದರಿಂದ ಮಕ್ಕಳನ್ನು ತನ್ನಿಂದ ದೂರ ಮಾಡಿಬಿಡ್ತಾರಾ ಅನ್ನೋ ಆತಂಕ ಕೂಡ ಅವಳಿಗೆ ಬರುತ್ತೆ. ಶಿವರಾಮ DC ಆಫೀಸ್ನಲ್ಲಿ ಕೆಲಸ ಮಾಡೋ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದರೂ ಮನೆಯಲ್ಲಿ ಮಕ್ಕಳ ಜೊತೆ ಆಟ ಆಡುವಾಗ ತುಂಬ ಸರಳ ಮತ್ತು ಹಾಸ್ಯಪ್ರಿಯ ಆಗಿರುವಂತಹ ವ್ಯಕ್ತಿಯಾಗಿರ್ತಾರೆ. ಕೆಲವೊಮ್ಮೆ ಮಕ್ಕಳ ಹೆಸರನ್ನೇ ತಪ್ಪಾಗಿ ಕರೆಯುತ್ತಾ ತಮಾಷೆಗೆ ಗುರಿಯಾಗ್ತಿರ್ತಾರೆ. ಒಂದಿನ ವೀಣಾ ಮಕ್ಕಳಿಗಾಗಿ ಕೆಲವು ವಿಶೇಷ ಸಂದರ್ಭಗಳನ್ನು ನೆನಪಿಸ್ತಾಳೆ. ಆನುವಿನ ಜನ್ಮದಿನ, ಹಾಗೆ ಸೋನುವಿನ ಶಾಲೆಯ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ. ಇದರಿಂದ ಪ್ರೇರಿತರಾಗುವಂತಹ ಶಿವರಾಮ ರಿಪೇರಿಗೆ ಕೊಟ್ಟಿದ್ದ ಕ್ಯಾಮ್ರಾವನ್ನು ತಂದು ವೀಣಾ, ಮಕ್ಕಳು ಮತ್ತು ಕಿಚನ್ ಪ್ಯಾರಡೈಸ್ ಆಟಿಕೆಯೊಂದಿಗೆ ಫೋಟೋ ತೆಗೆದುಕೊಳ್ತಾನೆ. ನಂತರ ಶಿವರಾಮ ಮಕ್ಕಳನ್ನು ನಗಿಸಲು ವಿಚಿತ್ರವಾಗಿ ಹೆಂಡತಿಯ ಹೊಸ ನೈಟಿ ಹಾಕ್ಕೊಂಡು ಹೊರಬರ್ತಿರ್ತಾನೆ. ಆ ದೃಶ್ಯವನ್ನು ನೋಡಿ ಮಕ್ಕಳು ಜೋರಾಗಿ ನಗ್ತಾರೆ. ವೀಣಾಗೆ ಮೊದಲು ಇದೆಲ್ಲ ಸರಿ ಕಾಣದೇ ಇದ್ದರೂ ನಂತರ ಅವಳು ಸಹ ಮಕ್ಕಳ ಜೊತೆ ನಕ್ಕೊಂಡು ಗಂಡನನ್ನು ಅಟ್ಟಾಡಿಸುತ್ತಾಳೆ. ಆ ಆಟದ ಮಧ್ಯೆ ಶಿವರಾಮನಿಗೆ ತನ್ನ ಪ್ರೀತಿಯ ಅಮೇರಿಕಾದ ಪೌಡರ್ನ ವಾಸನೆ ಬರುತ್ತೆ. ಅವನು ಪೌಡರ್ ಡಬ್ಬ ಎಲ್ಲಿದೆ ಅಂತ ಕೇಳಿದಾಗ ಮಕ್ಕಳು ಮೌನವಾಗ್ತಾರೆ. ವೀಣಾ ಭಯದಿಂದ ನಡುಗುತ್ತಾ ಖಾಲಿ ಡಬ್ಬವನ್ನು ತೋರಿಸಿ ಆನು ಪೌಡರ್ ಹಾಕಿ ಸಾರು ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಆದರೆ ಶಿವರಾಮ ಕೋಪಗೊಳ್ಳೋದಿಲ್ಲ. ಬದಲಾಗಿ ಹಾಸ್ಯವಾಗಿ, ಅಮೇರಿಕಾದ ಪೌಡರ್ ಸಾರು ಎಷ್ಟು ರುಚಿಯಾಗಿರಬಹುದು ನೋಡೋಣ ಅಂತ ಹೇಳ್ತಾನೆ. ವೀಣಾ ಆನುವು ಮಾಡಿದ ಪೌಡರ್ ಸಾರು ಇರುವ ಪುಟ್ಟ ಪಾತ್ರೆಯನ್ನು ಎಚ್ಚರಿಕೆಯಿಂದ ತಂದು ಇಡ್ತಾಳೆ. ಇಬ್ಬರು ಪಾತ್ರೆಯೊಳಗಡೆ ನೋಡಿದಾಗ ಪೌಡರ್ ಕೆಳಗೆ ಕೂತು ನೀರು ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ. ಆ ಬಿಳಿ ನೀರಿನಲ್ಲಿ ದಂಪತಿಗಳಿಬ್ಬರು ಮುಖದ ಪ್ರತಿಬಿಂಬ ಮಸುಕಾಗಿ ಕಾಣ್ತದೆ. ಅವರು ಅದನ್ನು ನೋಡಿ ನಗ್ತಾ ಆ ಕ್ಷಣವನ್ನು ಸಂತೋಷದಿಂದ ಅನುಭವಿಸ್ತಾರೆ. ಕೊನೆಗೆ ಲೇಖಕಿ ಈ ಪಾಠದ ಮೂಲಕ ನಮಗೆ ಏನು ಸಂದೇಶ ಹೇಳ್ತಾರೆ ಅಂದರೆ, ಜೀವನದಲ್ಲಿ ಸಣ್ಣ ಸಮಸ್ಯೆಗಳನ್ನು ಪ್ರೀತಿ ಮತ್ತು ಹಾಸ್ಯದಿಂದ ಸ್ವೀಕರಿಸಿದ್ರೆ ಕುಟುಂಬ ಜೀವನ ಇನ್ನಷ್ಟು ಸಂತೋಷಕರವಾಗಿರುತ್ತೆ ಅಂತ ಲೇಖಕಿ ಸುಂದರವಾಗಿ ಈ ಕಥೆಯ ಮೂಲಕ ತೋರಿಸ್ಕೊಟ್ಟಿದ್ದಾರೆ.